ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಕ್ಸ್. ಇವತ್ತಿನ ಡೇಲಾಗ್ ಶುರು ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿಂದನೇ. ಬೆಳಗ್ಗೆನೇ ಕ್ಲಾಸ್ ತೊಗೊಂಡಿದ್ದಾರೆ ನೋಡಿ. ಆಲೆಗಳು ಅವೆಲ್ಲ ಒಂದ್ ಕಡೆ ಇಟ್ಕ ನಮ್ಮ ಮನೆ ಬಂದ ಪಲ್ಲವಿ ಹೆಂಗ್ ಇಟ್ಕೊಂಡು ನೋಡಿಲ್ಲ ನೀನು. ಎಲ್ಲ ಒಂದೊಂದು ದಿಕ್ಕಲ್ಲಿ ಬಿಸಾಕದ್ರೆ ಅವಳು ಎಷ್ಟೊಂದು ಎತ್ತಿಕ್ತಾಳೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಿದ್ರು. ನಮ್ಮ ಪಲ್ಲವಿ ಅವ್ರನ್ನ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಬರಕ್ಕೆ ಹೋದ್ಲು. ನನ್ನ ಮಗಳೂ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಪಾಪ ಎಲ್ಲರೂ ಮನೇಲಿದ್ದಾಗ ಅವಳೊಬ್ಳೆ ಸ್ಕೂಲ್ಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವಳಿಗೂ. ಆದರೆ ಸ್ಕೂಲ್ ಓಪನ್ ಆಗಿದೆಯಲ್ಲ, ಹೋಗಲೇಬೇಕು. ಸೊ ನಮ್ಮಮ್ಮನ ಬಾ ಅಂತಂದೆ. ನಮ್ಮಮ್ಮ ಬರ್ತಾಯಿದ್ರು ನೋಡಿ, ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಅದೇ ರೋಡಲ್ಲೇ ಬರಬೇಕಲ್ಲ, ಅದಕ್ಕೆ ನಡ್ಕೊಂಬರ್ರಿ ಅಂತ ಹೇಳಿದ್ದೆ. ಅದಕ್ಕೆ ನಡ್ಕೊಂಬರ್ತಾಯಿದ್ರು. ಈಗ ನನ್ನ ಮಗಳನ್ನ ಸ್ಕೂಲ್ ಹತ್ರ ಡ್ರಾಪ್ ಹಾಕ್ಬಿಟ್ಟು ಬಂದು ಆಮೇಲೆ ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ. ನನಗೆ ನೋಡಿ ನನ್ನ ಮಗಳು ಸ್ಕೂಲು ಸ್ಟ್ರೆಂತ್ ಎಲ್ಲ ಸ್ವಲ್ಪ ಕಮ್ಮಿ ಇದ್ದಾರೆ. ಯಾಕೆಂದರೆ 6th ಅಷ್ಟೇ ಸ್ಕೂಲು ರಿಓಪನ್ ಆಗಿರೋದು. ಅದಕ್ಕೋಸ್ಕರ ಸ್ವಲ್ಪ ಜನ ಎಲ್ಲ ಕಮ್ಮಿ ಇದ್ದಾರೆ. ನನ್ನ ಮಗಳು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಹೋಗ್ತಾಯಿದ್ರು. ಈಗ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಅವರು ಸ್ಕೂಲ್ಗೆ ಹೋಗ್ತಾರೆ. ನಾನು ಅಮ್ಮನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದೆ. ನಮ್ಮಮ್ಮ ಬೈಕೊಂಡೇ ಬತ್ತವ್ರೆ, ನಾನು ಬರಲ್ಲ ಅಂತ ಎಷ್ಟು ಹೇಳಿದ್ರು ಬಾ ಅಂತ ಅಂದ್ಬಿಟ್ಟು ಹಿಂಸೆ ಮಾಡ್ತೀರ ಅಂತ ಅಂದ್ಬಿಟ್ಟು. ನಾವು ಅಕ್ಕೋರೆಲ್ಲ ಇದ್ದಾರಲ್ಲ, ಅದಕ್ಕೆ ನಾವು ಅಮ್ಮನಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಗಿದ್ವಿ. ಅದಕ್ಕೆ ಬೈತಾವ್ರೆ, ಎಷ್ಟು ಜನ ಫೋನ್ ಮಾಡ್ತೀರಾ, ಒಬ್ಬರಾದ್ಮೇಲೆ ಒಬ್ಬರು ಫೋನ್ ಮಾಡಿ ಕೂಗ್ತೀರಾ ಅಂತ ಅಂದ್ಬಿಟ್ಟು. ನಾನು ತಿಂಡಿಗೆ ಪಲಾವ್ ಮಾಡಿದ್ದೆ. ಬೆಳಗ್ಗೆ ಬೇಗನೆ ಮಾಡಿದ್ದೆ. ಯಾಕೆ ಅಂತಂದರೆ ಮಗಳು ಸ್ಕೂಲ್ಗೆ ಹೋಗ್ಬೇಕಾಯಿತು, ಮತ್ತು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ಬೇಗ ಮಾಡಿದ್ದೆ. ಈಗ ನಾನು ಅಮ್ಮನ ಕರ್ಕೊಂಡು ಬಂದಮೇಲೆ ಎಲ್ಲರೂ ಈಗ ಒಟ್ಟಿಗೆ ತಿಂಡಿ ಮಾಡ್ತಾಯಿದ್ದೀವಿ. ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಮಕ್ಕಳು ನೋಡಿ ಆರಾಮಾಗಿ ಕೂತ್ಕೊಂಡು ಗೊಂಬೆ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಶಿಸ್ತಾಗಿ ಕೂತಿದ್ರು. ನನಗೂ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊತೀನಿ, ಎಲ್ಲರೂ ನೀವು ಸುಮ್ಮನೆ ಕೂತ್ಕೊಳ್ರಿ ಅಂದೆ. ಇಲ್ಲಿ ಅಸೆಂಬ್ಲಿ ಮೀಟಿಂಗ್ ಇಟ್ಕೊಂಡಿದ್ರು ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ 2ನೇ ಅಕ್ಕ, ನಮ್ಮ ಅಕ್ಕನ ಮಗಳು ಎಲ್ಲನೂ. ಅಂದರೆ ಇನ್ನು ಕೆಲವೊಂದು ಫಂಕ್ಷನ್ಸ್ಗಳಿದೆ, ಅದಕ್ಕೆ ಯಾವಾಗ ಹೋಗೋದು ಏನು ಎಲ್ಲ ಮಾತಾಡ್ತಾಯಿದ್ರು. ಮಕ್ಕಳು ಟಿ ವಿ ನೋಡಿಕೊಂಡು ಆರಾಮಾಗಿ ಕೂತಿದ್ರು. ಅಷ್ಟರಲ್ಲಿ ನನ್ನ ಪೂಜೆ ಕೆಲಸನೂ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೇನು ಫೋಟೋಗೂ ಹಾಕಿ ಪೂಜೆ ಮಾಡೋದಷ್ಟೇ ಇದ್ದಿದ್ದು. ದೇವ್ರ ಸಾಮಾನೆಲ್ಲ ಬೆಳಗಿಟ್ಟಿದ್ದೆ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿದ್ದಾದಮೇಲೆ ನನ್ನ ಮಗಳನ್ನ ಕರ್ಕೊಬರೋದಕ್ಕೆ ಹೋಗಬೇಕು. ಮನೆ ತುಂಬ ಜನ ಇರೋವಾಗ ಏನಾದ್ರು ಕೆಲಸ ಮಾಡೋದಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ. ಇವತ್ತು ಪೂಜೆ ಮಾಡೋದಕ್ಕೂ ಸ್ವಲ್ಪ ಲೇಟ್ ಆಯಿತು. ಈಗ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ನನ್ನ ಮಗಳನ್ನ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಹೋಗ್ಬೇಕಾದ್ರೆ ನಮ್ಮ ಪಲ್ಲವಿನೂ ಬರ್ತೀನಿ ಅಂತ ಅಂದ್ಲು. ಸೊ ನಮ್ಮ ಪಲ್ಲವಿನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ನೋಡಿ ಬಂದರು ನಮ್ಮ ಪಲ್ಲವಿ. ಹೋಗ್ತಾಯಿದ್ದೀವಿ ಇಬ್ಬರೂ. ಯಾವಾಗ ಬಂದ್ರಿ? ನೇನು ಹೌದಾ, ಊಟ ಆಂಟಿ? ಸ್ಕೂಲ್ ಹತ್ರ ಹೋದೆ ನಾನು ನಮ್ಮ ಪಲ್ಲವಿ ಇಬ್ಬರೂ. ಗ್ರೌಂಡಲ್ಲಿ ಬೇರೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಸೊ ಒಂದು ಸ್ವಲ್ಪ ಹೊತ್ತು ಬೇಗ ಹೋಗಿದ್ದೆ. ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡೆ, ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ಬಿಡ್ತಾಯಿದ್ರು. ನಾನು ಎಲ್ಲಿ ಬರ್ತಾವಳು ನನ್ನ ಮಗಳು ಅಂತ ಹುಡುಕ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಬಂದಳು. ನಾವು ಕೂತಿರೋ ತಕ್ಕೆ ಹುಡುಕೊಂಬಂದ್ಲು ನನ್ನ ಮಗಳು. ಸೊ ಇವಾಗ ನಾವೆಲ್ಲರೂ ಹೋಗ್ತಾಯಿದ್ದೀವಿ ಮನೆಗೆ. ಟೈಮ್ ಆಗಲೇ 1:15 ಆಗಿದೆ. ನೋಡಿ ಮನೆಗೆ ಬರೋಷ್ಟರಲ್ಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಆ್ಯಂಗಲಲ್ಲಿ ಹೆಂಗೆ ಮನಿಕೊಂಡು ಬಿದ್ದು ಒದ್ದಾಡ್ತಾವ್ರೆ. ಇಲ್ಲಿ ಕಾಮಿಡಿ ನಡೀತೈತೆ, ಏನು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಪಲ್ಲವಿ ಸುಮ್ಮನೆ ಯಾರು ನಮ್ಮಮ್ಮನ್ನ ಕೇಳಕ್ತಾ ಇದ್ಲು. ನಮ್ಮಮ್ಮಗೆ ಫೋನ್ ನೋಡಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ನಮ್ಮಮ್ಮ ಬೈತಾ ಇದ್ರು, ಅವ್ರದ್ದು ಯಾವಾಗಲೂ ಹಿಂಗೆ ಕಿತಾಪತಿ. ನೋಡಿ ನಮ್ಮ ದೊಡ್ಡಕ್ಕ ಬಂದಿಲ್ಲ ಅಂತ ಎಲ್ಲೆಲ್ಲ ವೆಯ್ಟಿಂಗ್ ಮಾಡ್ತಾವ್ರೆ. ನಮ್ಮ ದೊಡ್ಡಕ್ಕ ಊಟ ಬಡಿಸ್ಬೇಕು ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಮನೇಲೂ ಎಲ್ಲ ಅವರೇ ಊಟ ಬಡಿಸ್ಕೊಡ್ತಾ ಇದ್ದಿದ್ದು. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಅದಕ್ಕೆ ಒಂದು ನೇಮು ಇದೆ, ಪಾತ್ರೆಗಳ ಒಡತಿ ಅಂತ. ಮಂಜು ಮೇಡಮ್, ಪಲ್ಲವಿ ಮೇಡಮ್ ಇಬ್ರು ಹಂಗೆ ಕೂತವ್ರೆ. ಬಡ್ಸಲ್ ಮತ್ತೆ ನಾನೇ ಬಡಿಸ್ಬೇಕಂತೆ. ಬೇಗ ಬನ್ನಿ ಪಾತ್ರೆಗಳ ಒಡತಿ. ಮಕ್ಕಳದೆಲ್ಲ ಒಂದು ಬ್ಯಾಚ್ ಊಟ ಆದಮೇಲೆ ಇವಾಗ ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಗೊಜ್ಜುತ್ತೈತೆ ನಮ್ಮ ಅಕ್ಕ. ನೋಡಿ ಒಂದು ಫೋನ್ಗೆ ಎಷ್ಟು ಜನ ಮುಗಿಬಿದ್ದವ್ರೆ. ಅಲ್ಲಿ ಅಷ್ಟು ತಪ್ಕೊಂಡು ಟಿ ವಿ ಐತೆ, ಅದು ಬ್ಯಾಡ್ ಅಂತ ನೋಡೋಕ್ಕೆ ಚಿಕ್ಕ ಮೊಬೈಲ್ ಬೇಕಾದ್ರೆ. ಈಗ ನಾವೆಲ್ಲರೂ ಸುಂಕದಕಟ್ಟೆ ಹೋಗ್ತಾಯಿದ್ವಿ.
ಏನಕ್ಕೆ ಅಂತಂದರೆ ಶಾಪಿಂಗ್ ಮಾಡೋದೈತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಯಾರಿಗೆ ಶಾಪಿಂಗು? ಇವ್ರಿಗೆ ಶಾಪಿಂಗ್ ಇದೆ. ಸೊ ಅದಕ್ಕೋಸ್ಕರ ಸುಂಕದಕಟ್ಟೆಗೆ ಹೋಗ್ತಾ ಇದ್ದೀವಿ. ನಮ್ಮನೆ ಹತ್ರದಿಂದ ಹೋಗ್ತಾ ಇದ್ದೀವಿ. ಹಣ್ಣೆಲ್ಲ ಕಿತ್ಕೊಂಡ್ಬಂದ್ರು. ನೋಡಿ ಹೋಗ್ತಾ ಇದ್ದೀವಿ. ಮಕ್ಕಳನ್ನೆಲ್ಲ ಮನೇಲೆ ಬಿಟ್ಟು ನಾವು 4 ಜನ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಇಷ್ಟೇ ಸ್ಮೆಲ್ ಮಾಡ್ತಾವೆ. ಫುಲ್ಲು ಮಾಡಿದ್ರೆ ಚೆನ್ನಾಗಿ ಅನ್ಸಲ್ಲ ಅಂತ. ನಾವಿಲ್ಲಿ ಗೀತಾ ಸ್ಟೋರ್ಗೆ ಹೋದ್ವಿ, ಯಾಕಂದರೆ ಸ್ವಲ್ಪ ಕಾಸ್ಮೆಟಿಕ್ಸ್ ಐಟಮ್ಸ್ ತೊಗೋಬೇಕಾಯ್ತು. ಅದಕ್ಕೋಸ್ಕರ ಇದು ಫುಲ್ಲು ಹಳೇ ಬ್ಯಾಂಗಲ್ ಸ್ಟೋರ್ ಇದು. ನಾವು ಸ್ಕೂಲ್ಗೆ ಹೋಗಿದ್ದ ಟೈಮಲ್ಲಿಂದನೂ ನಾವು ಏನಾದ್ರು ತೊಗೋಬೇಕು ಅಂದರೆ ಜಾಸ್ತಿ ಬ್ಯಾಂಗಲ್ ಸ್ಟೋರಲ್ಲಿ ತೊಗೋತಾ ಇತ್ತು. ಸುಂಕದಕಟ್ಟೆಯಲ್ಲಿ ನಂಬರ್ 1 ಫೇಮಸ್ ಕಾಸ್ಮೆಟಿಕ್ಸ್ ಸ್ಟೋರ್ ಅಂತಂದರೆ ಈ ಗೀತಾ ಸ್ಟೋರ್ ಅಂತ ಹೇಳ್ಬೋದು. ಈ ಬ್ಯಾಂಗಲ್ ಸ್ಟೋರಲ್ಲಿ ನಮ್ಮದು ಶಾಪಿಂಗ್ ಸ್ವಲ್ಪ ಜೋರಾಗೇ ಇತ್ತು. ನಮ್ಮ 2ನೇ ಅಕ್ಕ ಇದ್ದಾರಲ್ಲ, ಅವರ ನಾದಿನಿ ಮಗಳದು ಮದುವೆದು ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಅವರು ತುಂಬ ಜಾಸ್ತಿನೇ ಶಾಪಿಂಗ್ ಮಾಡಿದ್ರು ಇಲ್ಲಿ. ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಮ್ಮದು ಬ್ಯಾಂಗಲ್ ಸ್ಟೋರಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಬೇಕ್ರಿಗೆ ಬಂದ್ವಿ. ಏನಾದರೂ ಒಂಚೂರು ತಿನ್ನೋಣ ಅಂತ ಹೊಟ್ಟೆ ಶೀತ ಇತ್ತು ಅಂತ. ಸೊ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಬಿಸಿಲು, ಎಷ್ಟೋ ನೀರು ಕುಡಿದ್ರೂ ದಾಹ ಕಮ್ಮಿ ಆಗ್ತಾ ಇರಲಿಲ್ಲ. ಇಲ್ಲಿ ಜ್ಯೂಸ್ ತೊಗೊಂಡ್ವಿ. ನಮ್ಮ ಮಾಲಕ ಮತ್ತು ಅವ್ರ ಮಗಳು ಇಬ್ಬರು ಪಪ್ಸ್ ತಿಂತಾಯಿದ್ರು, ವೆಜ್ ಪಪ್ಸು. ನಾನು ನಮ್ಮ ಮಂಜಕ್ಕ ಪಪ್ಸ್ ಬೇಡ ಅಂತ ಕೇಕ್ ತಿಂದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ವಡೆ ತಿಂತಾಯಿದ್ದೀವಿ. ಬಜ್ಜಿ, ಫೇಮಸ್ ಬಜ್ಜಿ ಅಂಗಡಿ ಸುಂಕದಕಟ್ಟೆಯಲ್ಲಿ. ಸೊ ಅಲ್ಲಿ ಬಜ್ಜಿ ತಿಂದ್ವಿ. ಹಿಂಗಿದ್ರು ಬಸ್ ಸ್ಟಾಪ್ಗೆ ಹೋಗಿದ್ವಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಹೂವು ತೊಗೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡ್ವಿ. ಮಳ್ಳೆ ಹೂವು ತೊಗೊಂಡ್ವಿ, ಮುಟ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು ತೊಗೊಂಡು ಬಂದ್ವಿ. ಈ ಸಮ್ಮರ್ ಟೈಮಲ್ಲಂತೂ ಹೂದ ರೇಟು ಸಿಕ್ಕಾಪಟ್ಟೆ ಆಗ್ಬಿಟ್ಟೈತೆ. ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಏರವಳ್ಳಿ ಕ್ರಾಸಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ನಮ್ಗೆ ನಗು ಬರ್ತಾಯಿತ್ತು. ನೋಡಿ ಬಸ್ಸಲ್ಲಿ ಕೂತಿದ್ದೀವಿ, ಅಮ್ಮ ಮಗಳು ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ರು. ಕ್ಯಾಮ್ರಾ ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್ ನೋಡಿ. ನಮ್ಮದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಅಲ್ಲಿ ರೋಡಲ್ಲಿ ಅಷ್ಟೇ ಅಲ್ಲೂ ಕಾಮಿಡಿ ಮಾಡಿಕೊಂಡು ಬರ್ತಾ ಇದ್ವಿ. ಅಮ್ಮ ಮಗಳಿಬ್ರು ಆ ಕಡೆ, ನಾನು ನಮ್ಮ ಅಕ್ಕ ಈ ಕಡೆ ಬರ್ತಾ ಇದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಹಂಗೆ ಹರ್ಷನೂ ಬಂದರು. ಹರ್ಷನ ನೋಡಿರ್ತೀರ ನಾನು ವ್ಲಾಗಲ್ಲಿ, ಸುಮಾರು ವ್ಲಾಗಲ್ಲಿ. ಅವರು ಟ್ಯಾಟೂ ಹಾಕ್ತಾರೆ. ಸೊ ಮನೆಗೆ ಬಂದಿದ್ರು ಟ್ಯಾಟೂ ಹಾಕೋದಕ್ಕೆ. ನಮ್ಮ ಅಕ್ಕ ಹಾಕಿಸ್ಕೊಳ್ತಾ ಇದ್ದಾರೆ. ನಮ್ಮ ಅಕ್ಕ ಫಸ್ಟ್ ಟೈಮ್ ಟ್ಯಾಟೂ ಹಾಕಿಸ್ಕೊತಾ ಇರೋದು ಅಂತ ಗೊತ್ತಾದ್ಮೇಲೆ ನಾವೆಲ್ಲ ಸುಮ್ಮನೆ ಕಾಲು ಎಳಿತಾ ಇದ್ವಿ, ಸಖತ್ ಪೇನ್ ಆಗುತ್ತೆ ಅಂತಂದ್ಬಿಟ್ಟು. ಅದಕ್ಕೆ ನಮ್ಮ ಅಕ್ಕ ತಲೆ ಚಿಚ್ಕೊತಾ ಇದ್ರು. ಈಗ ಹಾಕಿಸ್ಕೊಳ್ತಾ ಇದ್ದಾರೆ, ಅಂದರೆ ನಮ್ಮ ಬಾವನ ನೇಮ್ ಹಾಕಿಸ್ಕೊತಾ ಇದ್ದಾರೆ ಕೈ ಮೇಲೆ ಟ್ಯಾಟೂ, ಬೀರೇಶ್ ಅಂತ ಅಂದ್ಬಿಟ್ಟು. ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಅಕ್ಕ ಏನೋ ಹಚ್ಚೋದು ಕೈಗೆ. ಎಷ್ಟು ಜನ ನೋಡ್ತಿದ್ರು. ಅಷ್ಟೇ ಇನ್ನು ಹೋಗಲ್ಲ. ಆಮೇಲೆ ಪರ್ಮನೆಂಟ್ ಎಷ್ಟು ದಿವಸ ಹೋಗಲ್ಲ, ಸಾಯ ತಕ್ಕ ಹೋಗಲ್ಲ. ನೋಡಿ ನಮ್ಮವ್ರೆ ಬರೀ ಪ್ರಿಂಟ್ ನೋಡ್ಬಿಟ್ಟು ಎಷ್ಟು ಈಸಿ ಆಗಲೇ ಆಗೋಯ್ತು ಅಂತ ಹೇಳ್ತಿದ್ದ. ಸೊ ಇವಾಗಿರೋದು ನೋಡಿ. ಫಸ್ಟೆಲ್ಲ ನಾವು ನೋವಾಗುತ್ತೆ ಜಾಸ್ತಿ ಅಂತೆಲ್ಲ ಹೇಳ್ತಾ ಇದಕ್ಕೆ ನಮ್ಮ ಅಕ್ಕ ಸ್ಟಾರ್ಟಿಂಗಲ್ಲಿ ಯಾವ ಅಂತ ಅಂದ್ಬಿಟ್ಟು ಬಿಲ್ಡಪ್ ಕೊಡ್ತಾಯಿದ್ರು. ಈಗ ನೋವು ಸ್ವಲ್ಪ ಆಗ್ತಾ ಇರುತ್ತೆ. ಅವರು ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಸುತ್ತು ನಿಂತಿದ್ರು. ಅವ್ರಿಗೇನೋ ಒಂಥರ ಖುಷಿ ಅದು ನೋಡೋದಕ್ಕೆ. ಇಲ್ಲಿ ನಮ್ಮ ಅಕ್ಕ ಟ್ಯಾಟೂ ಹಾಕಿಸ್ಕೊತಾರೆ. ಅವ್ರ ಮಕ್ಕಳು ನೋಡಿ ಪಾಪ ಪೇನ್ ಆಗ್ತಾ ಇದೆಯೇನೋ ಜಾಸ್ತಿ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಕಾಯ್ಕೊಂಡು ನಿಂತವ್ರೆ. ನಮ್ಮ ಹರ್ಷ ಬಂದು ಮನೇಲೇ ಹಾಕ್ಕೊಡ್ತಾ ಇದ್ದಾನೆ, ಚೆನ್ನಾಗಿ ಹಾಕ್ತಾನೆ ಟ್ಯಾಟೂ. ನಾನು ನಮ್ಮ ಯಜಮಾನ್ರು ಎಲ್ಲ ಹಾಕಿಸ್ಕೊಂಡಿದ್ದೀವಿ ಅವನ ಹತ್ರನೇ ಟ್ಯಾಟೂನ. ಈಗ ನಮ್ಮ 2ನೇ ಅಕ್ಕ ಹಾಕಿಸ್ಕೊಳ್ತಾರೆ. ನೆಕ್ಸ್ಟು ನಮ್ಮ ಮೊದಲನೇ ಅಕ್ಕ ಹಾಕಿಸ್ಕೊಳ್ತಾರೆ. ಆವಾಗಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈ ಟ್ಯಾಟೂ ಹಾಕೋದು ನೋಡ್ತಾ ನೋಡ್ತಾ ನಮ್ಮ ಮಕ್ಕಳ ಜೊತೆ ಅವ್ರು ಮಾಡೋ ಕಾಮಿಡಿ ನೋಡಿಕೊಂಡು ಟೈಮ್ ಎಷ್ಟಾಗಿದೆ ಅನ್ನೋದೇ ನೋಡ್ಕೊಂಡಿಲ್ಲ. ಟೈಮ್ ಆಗಲೇ 9:30 ಆಗಿದೆ ನೋಡಿ ಟೈಮು. ಆದರೆ ಇವರು ಟ್ಯಾಟೂ ಹಾಕೋದು ಮಾತ್ರ ಇನ್ನೂ ಮುಂದುವರಿತಾನೆ ಇತ್ತು. ಮಧ್ಯದಲ್ಲಿ ನನ್ನ ಮಗ ಬೇರೆ ನನಗೂ ಹಾಕು ಪ್ರಿಂಟು ಅಂತ ಅಂದ್ಬಿಟ್ಟು ಕೇಳ್ತಿದ್ದ. ನೋಡಿ ಅದನ್ನು ಹಾಕ್ತಾ ಇದ್ದಾನೆ.
ಅದಕ್ಕೇ ಮಕ್ಕಳು ನನಗೂ ಬೇಕು ಅಂತಂತಾಯಿರು. ಒಬ್ಬೊಬ್ರಿಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೇನೆ. ಇದು ರಿಯಲ್ ಪೇನ್ ನೋಡಿ, ತುಂಬ ಚೆನ್ನಾಗಿ ಆಗ್ತಾ ಇದ್ದಾನೆ ಟ್ಯಾಟು ಮಾತ್ರ. ನಮ್ಮ ಅಕ್ಕ ಅಂತೂ ನೆಕ್ಸ್ಟ್ ಹಾಕಿಸ್ಕೋಬೇಕಲ್ಲ, ಅದಕ್ಕೆ ಪಕ್ಕದಲ್ಲೇ ಕುತ್ಕೊಂಡು ನೋಡ್ಕೊತಾವ್ರೆ ನಮ್ಮ ದೊಡ್ಡಕ್ಕ. ಫೈನಲಿ ಟ್ಯಾಟು ಹಾಕಿದ್ದೆಲ್ಲ ಮುಗೀತು. ಯಾವ ರೀತಿ ಕಾಣಿಸ್ತಾ ಇದೆ ಏನು ಅಂತಂದ್ಬಿಟ್ಟು ತೋರಿಸ್ತೀನಿ ಝೂಮ್ ಹಾಕಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ನನಗಂತೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಹಾಕಿದ್ದೆಲ್ಲ ಆದಮೇಲೆ ಜೆಲ್ ಅಪ್ಲೈ ಮಾಡಿಬಿಟ್ಟು ಈಗ ರ್ಯಾಪರ್ ಮಾಡ್ತಾಯಿದ್ದಾನೆ. ನೋಡಿ ಮುಗೀತು ಟ್ಯಾಟು ಸ್ಟೋರಿ ಇಲ್ಲಿಗೆ. ನಮ್ಮ ಹರ್ಷ ಟ್ಯಾಟು ಹಾಕ್ಬಿಟ್ಟು ಹೋಗಿದ್ದಾದಮೇಲೆ ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ಅಡುಗೆಗೆ ಅನ್ನ, ರಸಮ್ ಮತ್ತು ಬೋಂಡ ಮಾಡಿದ್ದೆ. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಟೈಮು ಆಗಲೇ 10 ಗಂಟೆ ಮೇಲಾಗಿತ್ತು. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ಗಳು ಸಿಗುತ್ತೆ. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.